ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬಹಳ ಫ್ರೀಡಮ್ ಫೈಟರ್ಸ್ ಬಗ್ಗೆ ಓದಿರ್ತೀವಲ್ವಾ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್. ಇವ್ರುಗಳು ಮಾಡಿರೋ ಸ್ಯಾಕ್ರಿಫೈಸಸ್ ಬಗ್ಗೆ ಕೇಳಿದ್ರೆ ಈಗಲೂ ಕೂಡ ನಮ್ ಬ್ಲಡ್ ಬಾಯ್ಲ್ ಆಗೋದು ಸಹಜ. ಇವರೆಲ್ಲ ಬಹಳ ಅಗ್ರೆಸಿವ್ ಲೀಡರ್ಸ್, ಬಹಳ ಕ್ವಿಕ್ ಡಿಸಿಷನ್ಸ್ ತಗೋತಿದ್ದಂಥ ಲೀಡರ್ಸ್, ಮತ್ತೆ ಬ್ರಿಟಿಷರ್ಸ್ ಅಂದ್ರೆ ಫೈರ್ ಆಗ್ತಿದ್ದಂಥ ಲೀಡರ್ಸ್. ಆದ್ರೆ ಒಂದ್ ವಿಷಯ ಅಬ್ಸರ್ವ್ ಮಾಡಿದೀರಾ? ಇಷ್ಟೆಲ್ಲ ಸ್ಟ್ರಾಂಗ್ ಲೀಡರ್ಸ್ ಇದ್ರೂ ಕೂಡ ಪೂರ್ತಿ ದೇಶ ಅಂದ್ರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಒಬ್ಬರೇ ಒಬ್ರು ಮಾತನ್ನ ಯುನಾನಿಮಸ್ ಆಗಿ ಕೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಬೋಸ್ ಅಥವಾ ಭಗತ್ ಸಿಂಗ್ ಅವರ ಐಡಿಯಾಲಜಿ ಬಹಳ ಅಗ್ರೆಸಿವ್ ಮತ್ತು ಫಾಸ್ಟ್ ಆಗಿರುತ್ತೆ. ಆದ್ರೂ ಜನ ಒಬ್ಬ ಸಿಂಪಲ್ ಆಗಿ ಪಂಚೆ ಮತ್ತು ಶಾಲ್ ತೊಡ್ತಿದ್ದಂತಹ ಗಾಂಧೀಜಿ ಅವರ ಮಾತನ್ನ ಯುನಾನಿಮಸ್ ಆಗಿ ಒಪ್ಕೋತಾರೆ. ಯಾಕಿರ್ಬೋದು? ವೈ ವಾಸ್ ಹಿ ದ ಚೋಸನ್ ಒನ್? ಈ ವಿಡಿಯೋ ಫುಲ್ ನೋಡಿ, ನಿಮ್ಗೊಂದು ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಮೇ ಬಿ ಫ್ರೀಡಮ್ ಸ್ಟ್ರಗಲ್ ನ ನೋಡೋ ಒಂದು ದೃಷ್ಟಿಕೋನನೇ ಚೇಂಜ್ ಆಗ್ಬೋದು. ಆಕ್ಚುಲಿ ಸ್ಟೋರಿ ಶುರು ಆಗೋದು 1915ರಲ್ಲಿ. ಗಾಂಧೀಜಿ ಅವರು ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ವಾಪಸ್ ಆಗ್ತಾರೆ. ಅವರ ಇನ್ನು ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಒಬ್ಬ ಬ್ಯಾರಿಸ್ಟರ್ ಆಗಿರ್ತಾರೆ. ಫುಲ್ ಸೂಟು ಬೂಟು, ಟೈ, ಪರ್ಫೆಕ್ಟ್ ಇಂಗ್ಲಿಷ್, ಒಂಥರ ಫಾರಿನ್ ರಿಟರ್ನ್ ಜೆಂಟಲ್ಮನ್ ತರ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಇಂಡಿಯಾದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಅರಿವೇ ಇರಲ್ಲ. ನಮ್ಮ ಜನರ ಕಷ್ಟ ಏನು, ಅವರ ಆಗು ಹೋಗುಗಳೇನು ಅನ್ನೋದ್ರ ಬಗ್ಗೆ ಒಂಚೂರು ಐಡಿಯಾನೇ ಇರಲ್ಲ. ಹೀಗಿರುವಾಗ ಬಂದ ತಕ್ಷಣನೇ ಇಂಡಿಯನ್ ಪಾಲಿಟಿಕ್ಸ್ ಗೆ ಎಂಟರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ಬರ್ತಾರೆ ಅವರ ಮೆಂಟರ್ ಆದಂತಹ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಸೂಪರ್ ಐಡಿಯಾ ಕೊಡ್ತಾರೆ. ಆ ಅಡ್ವೈಸ್ ಇಲ್ಲದೆ ಹೋಗಿದ್ರೆ ಮೇ ಬಿ ಗಾಂಧಿ ಅವರು ಮಹಾತ್ಮ ಆಗ್ತಿದ್ರು ಇಲ್ವೋ. गांधी, तुम्हें अभी इंडिया के बारे में पूरी तरह पता नहीं है, इसलिए पहले 1 साल पूरा इंडिया घूमो, लेकिन एक शरात है, अपने कान खुले रखो पर मुंह बंद। मतलब सब कुछ सुनो लेकिन कोई रिएक्शन मत दो, बस ऑब्जर्व करो। ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಗಾಂಧೀಜಿ ಅವರು ಗೋಖಲೆ ಅವ್ರನ್ನ ಮಾತನ್ನ ಕೇಳಿದ್ಮೇಲೆ ಫಸ್ಟ್ ಕ್ಲಾಸ್ ಟಿಕೆಟ್ ನ ಕ್ಯಾನ್ಸಲ್ ಮಾಡಿಸಿ 3rd ಕ್ಲಾಸ್ ಕಂಪಾರ್ಟ್ಮೆಂಟ್ ನ ಟಿಕೆಟ್ ತಗೋತಾರೆ. ಆಮೇಲೆ ಲೋಕಲ್ ಜನರ ಜೊತೆ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ಟ್ರೈನ್ ನ ಕಂಡೀಷನ್ಗಳು ಹೇಗಿತ್ತು ಗೊತ್ತಾ? ಈಗಲೇ ನಮ್ಮ ಟ್ರೈನ್ ಕಂಡೀಷನ್ಗಳು ಹೆಂಗಿರುತ್ತೆ? ಫುಲ್ ರಶ್, ಗದ್ದಲ, ಶೆಕೆ. ಇಂಥದ್ರ ಮಧ್ಯೆ ಗಾಂಧೀಜಿ ಅವರು ಲೋಕಲ್ ಜನರ ಜೊತೆ ಟ್ರಾವೆಲ್ ಮಾಡಿ ಅವರ ಕಷ್ಟ ಸುಖಗಳನ್ನ ನಡೆಸ್ಕೊಂತ ಪೂರ್ತಿ ಇಂಡಿಯಾನ ಟ್ರಾವೆಲ್ ಮಾಡ್ತಾರೆ. ಇದು ಅವರ ಲೈಫ್ ನ ಫಸ್ಟ್ ಟರ್ನಿಂಗ್ ಪಾಯಿಂಟ್. ಟ್ರಾವೆಲ್ ಮಾಡ್ತಾ ಮಾಡ್ತಾ ಗಾಂಧೀಜಿ ಅವರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ. ನಾನು ಸೂಟು ಬೂಟು ಹಾಕೊಂಡು ಇಂಗ್ಲಿಷ್ ಅಲ್ಲಿ ಭಾಷಣ ನೋಡಿದ್ರೆ ಜನ ನನ್ನನ್ನು ನಂಬಲ್ಲ, ಅವ್ರಿಗೆ ನನ್ನ ನಂಬುವಂತ ಅನ್ಸಲ್ಲ ಅಂತ ಹೇಳಿ ಒಂದು ಅರಿವಾಗುತ್ತೆ. ಅಲ್ಲೇ ಆ ಮೂಮೆಂಟ್ ಅಲ್ಲೇ ಸೂಟ್ ನ ಬಿಟ್ಟು ಪಂಚೆ ಹೊಡ್ಕೊಳಕ್ಕೆ ಶುರು ಮಾಡ್ತಾರೆ. ಇಂಗ್ಲಿಷ್ ನ ಬಿಟ್ಟು ಜನರ ಭಾಷೆಯಲ್ಲೇ ಮಾತಾಡಕ್ಕೆ ಪ್ರಯತ್ನ ಪಡಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲೊಂದು ಸೈಕಾಲಜಿಕಲ್ ಪಾಯಿಂಟ್ ಇದೆ. ಬೇರೆ ಲೀಡರ್ಸ್ ಎಲ್ಲ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡ್ತಾ ಇರ್ತಾರೆ. ಅವರು ಕೇವಲ ಎಜುಕೇಟೆಡ್ ಕ್ಲಾಸಿಗೆ ಮಾತ್ರ ಟಚ್ ಆಗ್ತಾ ಇರ್ತಾರೆ, ಇಲ್ಲ ಕನೆಕ್ಟ್ ಆಗ್ತಾ ಇರ್ತಾರೆ. ಆದ್ರೆ ಗಾಂಧಿ ಅವರು ಬಡ ರೈತರ ಜೊತೆ ಹೋಗಿ ಅವ್ರ ಜೊತೆಗೆ ಊಟ ಮಾಡಿ ಅವ್ರ ಕಥೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಜನ ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ, ಇವ್ರು ಯಾರೋ ಪೊಲಿಟಿಷಿಯನ್ ಅಲ್ಲಪ್ಪ, ಇವ್ರು ಯಾರೋ ನಂಬ್ತಾ ಇರ್ದವ್ರೆ ಅಂತ ಹೇಳಿ ಒಂದು ನಂಬಿಕೆ ಬಿಲ್ಡ್ ಆಗುತ್ತೆ. ಈ ಟ್ರಸ್ಟ್ ಇದೆಯಲ್ಲ, ಈ ಟ್ರಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಲೀಡರ್ಗೆ. ಈ ತರ ಟ್ರಸ್ಟ್ ಆ ಟೈಮಲ್ಲಿ ಬೇರೆ ಯಾವ ಲೀಡರ್ಗೂ ಸಿಗಲ್ಲ. ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಬರೋಣ. ಗಾಂಧೀಜಿ ಬರೋಕ್ಕೂ ಮುಂಚೆ ಇಂಡಿಯಾದಲ್ಲಿ ಯೂನಿಟಿ ಇರಲಿಲ್ಲ. ಪಂಜಾಬ್ನಲ್ಲಿ ನಡೆಯೋ ಹೋರಾಟಕ್ಕೆ ಮದ್ರಾಸ್ ಅವರ ಸಪೋರ್ಟ್ ಇರ್ತಿರ್ಲಿಲ್ಲ. ಬೆಂಗಾಲ್ನಲ್ಲಿ ಕ್ರಾಂತಿ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಬೇರೆ ಏನೋ ನಡೀತಿರುತ್ತೆ. ಎಲ್ಲ ಕಡೆ ಸ್ಮಾಲ್ ಫ್ಯಾಕ್ಷನ್ಸ್ ಅಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಸ್ಮಾಲ್ ಫ್ಯಾಕ್ಷನ್ಸ್ ಅಥವಾ ಗುಂಪುಗಳಿರುತ್ತೆ. ಒಬ್ರಿಗೊಬ್ರಿಗೂ ಕನೆಕ್ಷನ್ ಇರ್ತಿರ್ಲಿಲ್ಲ. ಬಟ್ ಗಾಂಧಿ ಇಂಡಿಯಾ ಫುಲ್ ರೌಂಡ್ ಹೊಡೆದ್ರಲ್ಲ, ಅವಾಗ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದ್ ಕಡೆ ಪಂಜಾಬ್ನವರು, ಇನ್ನೊಂದ್ ಕಡೆ ತಮಿಳ್ನಾಡವರು ಮೀಟ್ ಆಗ್ತಾರೆ ಅನ್ಕೊಳ್ಳಿ. ಅವ್ರಿಗೆ ಇವ್ರ ಭಾಷೆ ಬರಲ್ಲ, ಇವ್ರಿಗೆ ಅವ್ರ ಭಾಷೆ ಬರಲ್ಲ, ಅವ್ರ ಕಲ್ಚರೇ ಬೇರೆ ಬೇರೆ, ಮಾತಾಡಕ್ಕೆ ವಿಷಯಗಳೇ ಇರಲ್ಲ. My grandfather told me Gandhiji visited our village in 35. Really? He came to ours as well. The whole town came out to see him. ನೋಡಿ, ಗಾಂಧಿ ಅವರು ಇಲ್ಲಿ ಒಂದು ಕಾಮನ್ ಪಾಯಿಂಟ್ ಆಗ್ತಾರೆ. ಆದ್ರೂ ಬೇರೆ ಬೇರೆ ಚದುರಿ ಹೋಗಿದ್ದ ಮಣಿಗಳನ್ನ ಒಟ್ಟಿಗೆ ಒಂದು ದಾರದಲ್ಲಿ ಪೋಣಿಸಿ ಪೂರ್ತಿ ಭಾರತವನ್ನಾಗಿ ಮಾಡ್ತಾರೆ. ಅವರೆಲ್ಲರಿಗೂ ಗಾಂಧಿ ಅವರ ಮೇಲೆ ನಂಬಿಕೆ ಬರೋಕೆ ಕಾರಣ ಏನು? ಬಿಕಾಸ್ he was present, he was physically present there and he met them personally. ಸೊ ಇದರಲ್ಲಿ ಒಂದು ಲೈಫ್ ಲೆಸನ್ ಇದೆ ಫ್ರೆಂಡ್ಸ್. ಗಾಂಧೀಜಿ ಅವರು ಹೋದ ಕಡೆ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಏನ್ ಮಾಡ್ತಾ ಇರ್ಲಿಲ್ಲ. ಅವ್ರ ಹತ್ರ ಏನು ಮ್ಯಾಜಿಕ್ ಸ್ಟಿಕ್ ಇರಲಿಲ್ಲ. ಅವರು ಮಾಡಿದ್ದಿಷ್ಟೇ, ಜಸ್ಟ್ ಬೀಯಿಂಗ್ ಪ್ರೆಸೆಂಟ್. ಜನರ ಕಷ್ಟ ಕೇಳಿದ್ರು, ಜನರಿಗೆ ಕಿವಿ ಆದ್ರು. ನಮ್ಮ ಲೈಫಲ್ಲೂ ಅಷ್ಟೇ, ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರು ಕಷ್ಟದಲ್ಲಿದ್ದಾಗ ಅವ್ರ ಪಕ್ಕ ನಿಂತ್ಕೊಂಡು ಹೆವಿ ಅಡ್ವೈಸ್ ಕೊಡೋ ಅಗತ್ಯ ಏನಿಲ್ಲ. ನಾನು ಜೊತೆಲಿದ್ದೀನಿ, ಏನು ಪ್ರಾಬ್ಲಮ್ ಹೇಳು ಅಂತ ಹೇಳಿದ್ರೆ ಸಾಕು. ಆ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಆ ಪ್ರೆಸೆನ್ಸ್ ಇರೋ ಪವರ್ ಬೇರೆ ಯಾವುದಕ್ಕೂ ಇಲ್ಲ. ಗಾಂಧೀಜಿ ಅವ್ರು ಗೆದ್ದಿದ್ದು ಇದೇ ಸ್ಟ್ರಾಟಜಿಯಿಂದ. ಅವರು ಫಸ್ಟ್ ಜನರ ಫ್ರೆಂಡ್ ಆದ್ರು, ಆಮೇಲೆ ದೊಡ್ಡ ಲೀಡರ್ ಆದ್ರು. ಸೊ ಫ್ರೆಂಡ್ಸ್, ಇವಾಗ ಒಂದು ಐಡಿಯಾ ಬಂದಿರ್ಬೋದಲ್ಲ ಗಾಂಧೀಜಿ ಅವರು ಯಾಕೆ ಇಷ್ಟು ಫೇಮಸ್ ಆದ್ರು ಅಂತ ಹೇಳಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೇನ್ ಅನ್ಸುತ್ತೆ, ಈಗಿನ ಕಾಲದಲ್ಲಿ ಈ ತರ ಸಿಂಪಲ್ ಆಗಿದ್ದು ಜನರನ್ನ ಗೆಲ್ಲಕ್ಕೆ ಸಾಧ್ಯ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.